ನಮಸ್ಕಾರ. ನಾನು ಪರಿಚಯ ಮಾಡ್ಕೋಬೇಕಂದ್ರೆ ನನ್ನ ಹೆಸರು ಪ್ರಭುರಾಜ್ ಅಂತ ಹೇಳಿ. ನಾನು ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿ ಡಿಸಿಯಾಗಿ ನೇಮಕಗೊಂಡಿರುವಂಥ ಡಿಸಿ ನಾನು ವ್ಯಾಪ್ತಿಯಲ್ಲಿ ಬರುವಂಥ ಊರುಗಳಂತಂದ್ರೆ ಅಷ್ಟಗ ಮತ್ತು ಜಂಬಗ ಮತ್ತು ಕಲ್ಲಂಗಗ ಈ 3 ಗ್ರಾಮಗಳನ್ನು ನೆನೆದುಕೊಂಡಿವೆ. ಇದರಲ್ಲಿ ಯಾವುದೇ ರೀತಿ ಕಾನೂನು ಅಹಿತಕರ ಘಟನೆಗಳು, ಕಾನೂನು ಬಾಹಿರವಾಗಿ ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ಮತ್ತು ಇನ್ನೊಬ್ಬರು ಹೆಡ್ ಕಾನ್ಸ್ಟೇಬಲ್ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಪ್ರಥಮವಾಗಿ ನಮ್ಮ ಸ್ಟೇಷನ್ಗೆ ತಲುಪೋಕ್ಕಿಂತ ಮುಂಚೆ ನನಗೆ ತಲುಪುತ್ತೆ. ನಾನು ನಿಮ್ಮನ್ನೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಾರ್ದಂತ ಸ್ವಲ್ಪ ಪ್ರಯತ್ನ ಮಾಡಿ ಅದನ್ನ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವೀಗ ವಿದ್ಯಾರ್ಥಿಗಳು, ನಿಮ್ಮದು ಹೈಸ್ಕೂಲ್ ಮುಗಿದ ನಂತರ ಕೆಲವೊಬ್ಬರು ಒಂದೊಂಥರ ಗುರಿಗಳು ಇರ್ತವೆ. ಅದೇ ರೀತಿ ಯಾರಾದರೂ ಪೊಲೀಸ್ ಇಲಾಖೆ ಸೇರ್ಕೋಬೇಕು ಅಂತಂದರೆ ಕೆಲವು ಮಾಹಿತಿಗಳನ್ನು ನಾನು ಹೇಳ್ತೀನಿ. ಅದು ಏನಪ್ಪ ಅಂತಂದರೆ, ಫಸ್ಟು ನಮ್ಮಲ್ಲಿ ಒಂದು ಗುರಿ ಇರಬೇಕು. ಯಾವ ರೀತಿ ನಾನೊಂದು ಹಂತಕ್ಕೆ ಹೋಗ್ತೀನಿ, ಅಂತಂದರೆ ನಾನು ಸರ್ಕಾರಿ ನೌಕರಿ ತಗೊಳ್ತೀನಿ ಅಂತ ಮಾತ್ರಕ್ಕೆ ಆಗಬೇಕು. ಅದಕ್ಕೆ ತಂದೆ ಆದ ಪರಿಶ್ರಮ ಇರ್ತದೆ, ತಂದೆ ಆದ ಶ್ರದ್ಧೆ ಇರ್ತದೆ, ತಂದೆ ಆದ ಡಿಸಿಪ್ಲಿನ್ ಎಲ್ಲ ಕೂಡ್ಕೊಂಡು ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೆಲ್ಲ ಮಾಡ್ಕೊಡ್ತೀವಿ. ಸೊ ಈಗ ನೀವೇ ತಿಳ್ಕೊಬೇಕು, ಹೈಸ್ಕೂಲ್ ಅಂದರೆ ಏನು ಮಾಡಬೇಕು, ಮುಂದಿನ ದಾರಿ ಏನು. ಈಗ ನನ್ನ ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳ್ಬೇಕಂತಂದರೆ, 10ನೇ ಕ್ಲಾಸ್ ನಂತರ ನಮ್ಮ ಈ ಸದ್ಯ ಸಿವಿಲ್ ನಾನು ಕಾನ್ಸ್ಟೇಬಲ್ ಮಾಡ್ತಾ ಇರೋದು PUC ನಂತರ ಹುದ್ದೆಗಳು ಅಂತಂದ್ರೆ, ಇವಾಗ ಗೌರ್ಮೆಂಟ್ ಹುದ್ದೆಗಳಲ್ಲಿ A, B, C ಅಂತಂದ್ರೆ B ಅಂತ ವರ್ಗೀಕರಣ ಆಗಿದೆ. ಅದೇ ರೀತಿ ನಾನು ಮಾಡ್ತಾ ಇರೋದು C ವರ್ಗೀಕರಣ ಅಂದ್ರೆ C ಗ್ರೇಡ್. ಈಗ ನೀವು 10ನೇ ಕ್ಲಾಸ್ ನಂತರ ಪೊಲೀಸ್ ಇಲಾಖೆ ಸೇರ್ಕೋಬೇಕಂದ್ರೆ IRB ಅಂತ ಬರುತ್ತೆ, ಅಲ್ಲಿ ಸೇರ್ಕೋಬಹುದು. ನಂತರ ನೀವು ಅಗ್ನಿವೀರ ಅಂತ ಮಾಡ್ಬೋದು, ಅದಕ್ಕೂ ಸೇರ್ಕೋಬಹುದು 18 ವಯಸ್ಸಿನ ನಂತರ. ಕಾನ್ಸ್ಟೇಬಲ್ ಅಂತ ಮಾಡ್ಕೋಬಹುದು, ಅದು PUC ನಂತರ. ನಿಮ್ಗೆ ಯಾರ್ಯಾರು ಕಾನ್ಸ್ಟೇಬಲ್ ಆಗಲಿ, PSI ಆಗಲಿ, DYSP ಆಗಲಿ ಸೇರ್ಕೋಬೇಕಂತ ಆಸೆ ಇದೆ, ಫಸ್ಟ್ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಶ್ರದ್ಧೆಯಿಂದ ಓದ್ಕೋಬೇಕಾಗುತ್ತೆ. ಮತ್ತೆ ಅಂದ್ರೆ ಹುಡುಗರಲ್ಲಿ ಸುಮಾರು 18 ವರ್ಷ ದಾಟಿರ್ಬೇಕು ಫಸ್ಟ್ ಕಾನ್ಸ್ಟೇಬಲ್ ಆಗಬೇಕಂತಂದ್ರೆ, ಸರಿನಾ? ಈ 18 ವರ್ಷ ದಾಟಿದ ಮೇಲೆ ಏನಾಗುತ್ತೆ, ನಮಗೆ ಎಲಿಜಿಬಿಲಿಟಿ ಆಗುತ್ತೆ. ನೀವು PUC ಕ್ಲಿಯರ್ ಆಗ್ತದೆ. ಹೈಟ್ ನಿಮಗೆ 168 ಸೆಂಟಿಮೀಟರ್ಗಿಂತ ಮೇಲೆ ಇದ್ರೆ ಬರುತ್ತೆ, 168. ಆ ನಂತರ ನಿಮಗೆ ಕೆಲವೊಂದು ಫಿಸಿಕಲ್ ಎಕ್ಸಾಮ್ ಇರ್ತವೆ, ಕೆಲವೊಂದು ರಿಟರ್ನ್ ಎಕ್ಸಾಮ್ ಇರ್ತವೆ. ಆ ಫಿಸಿಕಲ್ ಎಕ್ಸಾಮು ರಿಟರ್ನ್ ಎಕ್ಸಾಮ್ ನಂತರ ಸಿಗುತ್ತೆ. ಹಾಗಾಗಿ ಫಸ್ಟ್ ನೀವು ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿ. ರಿಟರ್ನ್ ಎಕ್ಸಾಮು ಕ್ಲಿಯರ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದು ಮಾನಸಿಕ ಸಾಮರ್ಥ್ಯ ಆಗಲಿ, ಮಾನಸಿಕ ಶಕ್ತಿ ಬೆಳೀತದೆ. ಅವಾಗ ಮೇಲೆ ಮತ್ತೆ PUC ಹಚ್ಚಿಸ್ತೀರಲ್ಲ, PUCದಲ್ಲಿ ಯಾವುದೇ ಡಿಗ್ರಿ, ಯಾವುದೇ ಇದು ಕೋರ್ಸ್ ತಗೊಂಡ್ರು ಕೂಡ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗ್ತಾರೆ, ಎಕ್ಸೆಪ್ಟ್ ಅದೊಂದು ಇಂಜಿನಿಯರಿಂಗ್ ಫೀಲ್ಡ್ ಮತ್ತು ಮೆಡಿಕಲ್ ಫೀಲ್ಡ್ ಒಂದು ಬಿಟ್ಟು, ಸರಿನಾ? ನಿಮ್ಗೆ ಯಾವುದೇ ಆಗಲಿ ಮಾರ್ಗದರ್ಶಕ ಸರ್ ಇರ್ತಾರೆ, ಅವ್ರದ್ದೆಲ್ಲ ಸಜೆಷನ್ ತಗೊಳ್ಬೇಕು. ಇವಾಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಟೀಚರ್ಸ್ಗಳು ನಿಮ್ಗೆ ಯಾವುದೇ ಕಷ್ಟ ಆಗಿರ್ಬೋದು, ಅದು ಓದೋದಾಗಿರ್ಬೋದು, ಮನೆಯದಾಗಿರ್ಬೋದು, ಎಲ್ಲ ಕೂಡ ಬಗೆಹರಿಸುವಂತ ಫ್ರೆಂಡ್ಲಿ ನೇಚರ್ ಇರುವಂತ ಶಿಕ್ಷಕರು ನಾನು ನೋಡಿದ್ದೇನೆ. ಸೊ ಹಂಗಾಗಿ ನೀವು ಗುರುಗಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರ ಅಷ್ಟು ವಿದ್ಯೆ ಗೇನ್ ಮಾಡ್ತಾರೆ, ವಿದ್ಯೆನ ಬರ್ಕೊಳ್ತೀವಿ. ಯಾವಾಗಲೂ ಗುರುಗಳಿಗೆ ಫಸ್ಟ್ ಮರ್ಯಾದೆ ಕೊಡೋ ಕಲೀರಿ. ಯಾರಿಗೂ ಬೈಯೋದು ಯಾವತ್ತೂ ಇಟ್ಕೊಬಾರ್ದು. ನೀವು ಇದ್ದಾಗ ಇಲ್ಲಾರ್ದಾಗ ಯಾರಿಗೂ ಆಗಲಿ. ಆಮೇಲೆ ನೀವು ಮುಂದೆ ಗೊತ್ತಿಲ್ಲ ಅಂದ್ರೂ ಇನ್ನೊಬ್ಬರ ಕಡೆ ಕೇಳ್ಕೊಂಡ್ರೆ ಸಜೆಷನ್ ಹೇಳ್ತಾರೆ. ಇಲ್ಲಂತ ಮಾತ್ರ ಕಾನ್ಸ್ಟೇಬಲ್ ಇರುತ್ತೆ, ಅವ್ರ ಮೇಲೆ ಹೆಡ್ ಕಾನ್ಸ್ಟೇಬಲ್ ಇರುತ್ತೆ, ಆಮೇಲೆ ASI ಅಂತ ಪೋಸ್ಟ್ ಇರುತ್ತೆ. ಅದಾದ ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಇರುತ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ್ಮೇಲೆ ಇನ್ಸ್ಪೆಕ್ಟರ್ ಅಂತ ಇರುತ್ತೆ. ಇನ್ಸ್ಪೆಕ್ಟರ್ ಆದ್ಮೇಲೆ DYSP ಅಂತ ಇರುತ್ತೆ. DYSP ಆದ್ಮೇಲೆ SP ಅಂತ ಇರುತ್ತೆ. ನೀವು ನಿಧಾನಕ್ಕೆ ಹೇಳ್ಬೇಕಂದ್ರೆ ಹೇಳ್ತಾರೆ.